ಸಮಾಜದ ಯುವ ಮುಖಂಡನಾಗಿ ನಾನು ಸಮಾಜ ಸಂಘಟನೆಯಲ್ಲಿ ಬಹಳಷ್ಟು ಕಲಬುರಗಿಯಿಂದ ಬೀದರ್ ಹಿಡ್ಕೊಂಡು ಕರ್ನಾಟಕದಲ್ಲಿ ಸುಮಾರು 15 ಜಿಲ್ಲೆಗಳ ಪ್ರವಾಸ ಮಾಡಿ ಸಂಘಟನೆ ಮಾಡಿದ್ದೀನಿ. ಹಡಪ ಸಮಾಜ ಸಂಘಟನಾತ್ಮಕವಾಗಿ ಶಕ್ತಿ ತುಂಬಲು ಮತ್ತು ಯುವಕರನ್ನು ನಮ್ಮ ಜ್ವಲಂತ ಸಮಸ್ಯೆಗಳು ಹೋರಾಟದ ಮುಖಾಂತರ ಮತ್ತು ನಮ್ಮ ಮುಖಾಂತರ ಸಮಾಜವನ್ನು ಬೆಳಕಿಗೆ ತರಲು ನಾನು ಬಹಳಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದು. ಅದೇ ರೀತಿಯಾಗಿ ನನ್ನ ಭಾರತೀಯ ಜನತಾ ಪಾರ್ಟಿಯ ಕಲಬುರಗಿಯಲ್ಲಿ 3 ವರ್ಷಗಳ ಕಾಲ OBC ಮೋರ್ಚಾದ ಕಾರ್ಯಕಾರಿಣಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಮತ್ತು ರಾಜ್ಯ OBC ಮೋರ್ಚಾ ಕಾರ್ಯಕಾರಿಣಿ ಸದಸ್ಯನಾಗಿ 3 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಅದೇ ರೀತಿಯಾಗಿ ಕಳೆದ ವರ್ಷದಲ್ಲಿ ಜಿಲ್ಲಾ OBC ಮೋರ್ಚಾ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. ಅದಕ್ಕೋಸ್ಕರ ನಮ್ಮ ಪಕ್ಷ ಪ್ರಾಥಮಿಕ ಸದಸ್ಯತೆ ಹಿಡ್ಕೊಂಡು ಇಲ್ಲಿವರೆಗೂ ಸಂಘ ಪರಿವಾರದಲ್ಲಿ ಕೂಡ ನಾನು ಬಹಳಷ್ಟು ಯಾವುದೇ ಕಾರ್ಯಕ್ರಮ ಬೈಠಕ್ ಮತ್ತು ಸಭೆ ಸಮಾರಂಭಗಳಿರಲಿ ಸಂಘದ ಸದಸ್ಯನಾಗಿ ಕೂಡ ನಾನು ಬಹಳಷ್ಟು ಕೆಲಸವನ್ನು ಮಾಡಿ ಇವತ್ತಿನ ದಿವಸ ನನ್ನ ಪಕ್ಷದ ವರಿಷ್ಠರು ನಿಕಟಪೂರ್ವ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪ ಸಾಹೇಬರು ಮತ್ತು ಅವರ ಪುತ್ರರಾದಂಥ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಸಾಹೇಬರು ಮತ್ತು ನಮ್ಮ OBC ಮೋರ್ಚಾದ ರಾಜ್ಯಾಧ್ಯಕ್ಷರ ರಘು R ಕೌಟಲ್ಯಜಿ ಅವರು ಮತ್ತು MD ಲಕ್ಷ್ಮಣ ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಬಸವರಾಜ ಮತ್ತಿಮೂರು ಸಾಹೇಬರು ಗ್ರಾಮೀಣ ಮತಕ್ಷೇತ್ರ ಶಾಸಕರು, ಇನ್ನುಳಿದ ಜಿಲ್ಲಾ ಮುಖಂಡರು ಮತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಮುಖಂಡರು ನನ್ನ ಪಕ್ಷನಿಷ್ಠೆ ಮತ್ತು ನಿಷ್ಠೂರ ಪಕ್ಷಕ್ಕೆ ನಾನು ದುಡಿದಲ್ಲಿ ನನ್ನ ಪಕ್ಷವನ್ನು ಅಳವಡಿಸಿಕೊಂಡು ಜೋಡಣೆ ಮಾಡಿಕೊಂಡು ಇವತ್ತು ಕರ್ನಾಟಕದಲ್ಲಿ 20 ಲಕ್ಷ ಹಡಪದ ಕ್ಷೌರಿಕ ಸಮಾಜದವರಿದ್ದು, ಅದೇ ರೀತಿಯಾಗಿ 102 ಜಾತಿಗಳ ಹಿಂದುಳಿದ ವರ್ಗದ ಎಲ್ಲ ಜಾತಿ ಮತ್ತು ಕಾಯಕ ಶರಣರ ಒಂದು ಸಮಾನ ಮನಸ್ಕರನ್ನು ತೆಗೆದುಕೊಂಡು ಎಲ್ಲ ಜಾತಿ ಜನಾಂಗವನ್ನು ದಲಿತ, ಶೋಷಿತ ಮತ್ತು ಹಿಂದುಳಿದ ವರ್ಗಗಳ ಎಲ್ಲರನ್ನೂ ಹಿಡಿಕೊಂಡು ಅವರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹಿರಣ್ಯ ಹಡಪದ ಅಂತ ತಿಳಿದು ಇವತ್ತು ವರಿಷ್ಠರು ಇವತ್ತು ನನ್ನ ರಾಜ್ಯ OBC ಮೋರ್ಚಾದ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರೆ ನಮ್ಮ ರಾಜ್ಯ ಮತ್ತು ಜಿಲ್ಲಾ, ರಾಷ್ಟ್ರೀಯ ಎಲ್ಲ ನನ್ನ BJPಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೂ ವರಿಷ್ಠರಿಗೂ ನನ್ನ ಸಮಾಜ ವತಿಯಿಂದ ಮತ್ತು ಹಿಂದುಳಿದ ವರ್ಗದ ಸಮಾಜದ 102 ಜಾತಿಯ ಸಮಾಜ ವತಿಯಿಂದ ಮತ್ತು ಕಾಯಕ ಸಮಾಜದ ವತಿಯಿಂದ ಮತ್ತು ನನ್ನ ಸಮಾಜ ವತಿಯಿಂದ ಅನಂತ ಕೋಟಿ ಧನ್ಯವಾದಗಳು ತಿಳಿಸಲು ಇಚ್ಛಿಸುತ್ತೇನೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.